ಅಷ್ಟೇ ನಮ್ಗೆ ನೋಡ್ದಂಗೆ ಬೇಕ್ತಾರೆ ಅಂದರೆ ಅಶ್ವಿನಿ ಗೌಡ ಅವ್ರು. ಯಾಕೆಂದರೆ ಇವು ನಿನ್ನೆ ಇದು ನೋಡಿದ್ರು ಅವರು ಯಾರಿಗೋರು ಏನು ಮಾತಾಡಿಲ್ಲ. ಅಶ್ವಿನಿ ಗೌಡ ಅವರೇ ಅಂದ್ರೂ ಅದನ್ನು ಸಿಂಗಲ್ ಅನ್ಕೊಂಡು ವಾದ ಮಾಡ್ಕೊಂಡು ಸುಮ್ಮನೆ ಅನ್ನೆಸೆಸರಿ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಅಶ್ವಿನಿ ಗೌಡ ಅವರು ಸ್ವಲ್ಪ ಮಾತು ಜಾಸ್ತಿ, ಮತ್ತೆ ಸಿಡ್ಲಿ ಎಲ್ಲ ಮಾತಾಡೋದು, ಮತ್ತೆ ಜಗಳ ಮಾಡೋದು, ಈ ತರ ಎಲ್ಲ ಅನ್ಸುತ್ತೆ. ಬಾಸ್ ಮನೇಲಿ ಬಕೆಟ್ ಹಿಡಿಯೋರು ಯಾರು ಅಂತ ಜಾನ್ವಿನೇ ಅಶ್ವಿನಿ ಗೌಡ ಹಿಡಿತಾರೆ ಅಷ್ಟೇ. ಅವ್ರ ನನ್ನ ದೃಷ್ಟಿನಲ್ಲಿ ರಘು ಅವರು ಒಂದು ಒಳ್ಳೆ ಅಭಿಪ್ರಾಯ ಇದೆ. ಅವರು ಒಳಗೆ ಎಂಟ್ರಿ ಆಗುವಾಗ ಹೆಂಗಿದ್ರೆ ಈಗ ತುಂಬಾ ಚೆನ್ನಾಗಿ ಆಡ್ತಾ ಅವ್ರೆ. ಅನ್ಫಿಟ್ ಅಂತ ಅಂದ್ರೆ ಇಲ್ಲಿದು ಸ್ವಲ್ಪ ಓವರ್ ಅನ್ಸೈತೆ ಎಲ್ಲದಕ್ಕೂ. ಮುಂಚೆ ಚೆನ್ನಾಗಿ ಬರ್ತಾ ಇತ್ತು ಅವ್ರದ್ದು, ಈಗ ಎಲ್ಲದಕ್ಕೂ ಒಂಥರ ಅವರೇ ನಾನೇ ಈಗ ಹೈಲೈಟ್ ಆಗ್ಬೇಕನ್ನೋ ಥರದಲ್ಲಿ ಒಂಚೂರು ಏನೋ ಡ್ರಾಮಾ ಆಡ್ತಾ ಇದ್ದಾರೆ. ನೋಡೋಕೆ ವಿಶೇಷ ಚೆನ್ನಾಯ್ತು. ಅವ್ರಿಗೆ ಗಿಲ್ಲಿ ಅವರೇ ಗೆಲ್ಬೇಕು ಅನ್ಸಾಯ್ತು. ಈಗ ಸ್ವಲ್ಪ ಅವ್ರು ಅತಿ ಓವರ್ ಆಗ್ತಾರೆ ಪ್ರತಿಯೊಂದಕ್ಕೂ. ಧ್ರುವಂತೂ ಏನಿಲ್ಲ, ಸುಮ್ಮನೆ ಶೋ ಮಾಡ್ತಾವನ್ನಷ್ಟೇ. ಎಲ್ಲರಿಗೂ ಏನೇನು ಯಾರು ತಂದಾಕ್ಬಿಟ್ಟು ಅವನು ಮೆಚ್ಕೊಳ್ಳೋಕೆ ಆಕ್ಟಿಂಗ್ ಮಾಡ್ತಾವನ. ಅದು ನಮಗೆ ಅದನ್ನ ಖಂಡಿಸ್ತದೆ, ನಮ್ಗೆ ಇಷ್ಟ. ಮಾಡು ಅವರು ಮಾತಾಡಲ್ಲ, ಏನು ಆಟ ಆಡಲ್ಲ, ಗೇಮಲ್ಲೂ ಯಾವ್ದ್ರಲ್ಲೂ ಇಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಮಾಡುವಾಗ ಅವಳು ಬುದ್ಧಿವಂತ ಇದ್ದಾಳೆ, ಕನ್ನಡನ ಅರ್ಥ ಮಾಡ್ಕೊಂಡಿದ್ದಾಳೆ. ಬಟ್ ಅವಳು ಮಾತಾಡ್ಲಿಕ್ಕೆ ಸ್ವಲ್ಪ ತೊದತ್ಲಾ ಇದ್ದಾಳೆ ಅಷ್ಟೇ. ಅದ್ ಬಿಟ್ಟು ಅವಳದೇನು ತಪ್ಪೇನಿಲ್ಲ. ಅಲ್ಲಿ ಎಂಟರ್ಟೈನ್ಮೆಂಟ್ಗೆ ಬರ್ತಾ ಇಲ್ಲ, ಸ್ವಲ್ಪ ಗಲಾಟೆಗಳು ಮಾಡ್ಕೊಂತಾ ಇದ್ದಾರೆ ಅಲ್ಲಿ. ಅವ್ರು ಬೇರೆ ಕಡೆ ಓದಿ ಇಲ್ಲಿ ಬಂದು ಮಂಗಳೂರಲ್ಲಿ ಮಾಡಿರೋದ್ರಿಂದ ಪರವಾಗಿಲ್ಲ, ಅವರು ಒಳ್ಳೆ ಅಭಿಪ್ರಾಯ ಇದೆ. ಅಶ್ವಿನಿ ಮೇಡಮ್ನವರು ಹೋರಾಟ ಮಾಡಿದ್ದಾರೆ ಕನ್ನಡಕ್ಕೋಸ್ಕರ, ನಿಜನೇ. ಬಟ್ ಇಲ್ಲಿ ಆಟ ಯಾಕೋ ನಮ್ಗೆ ಸರಿ ಕಾಣ್ತಾ ಇಲ್ಲ. ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಮೇಡಮ್. ಯಾರು ನಿಮ್ಮ ಫೇವ್ರೇಟ್ ಅಂದ್ರೆ ಈಗ ಸದ್ಯಕ್ಕೆ ಏನದೇ ಇವ್ರಿಗೆ ಅವ್ರ ಹೆಸರು ನಮ್ಮ ನಾವು ಶಕ್ತಿ ಏನ ಅವರ ಬಾಳು ಅಲ್ಲ. ಈಗ ಇನ್ನೊಬ್ರು ಇರಲ್ಲ, ಗಿಲ್ಲಿನೂ ಅಲ್ಲ, ರಘು ಅವರು ಪರವಾಗಿಲ್ಲ. ಇರೋದ್ರಲ್ಲಿ ಒಂದು ಅವರೇ ಒಂಥರ ರೀಸೆಂಟಾಗಿ ಆಡ್ತಾ ಇದ್ದಾರೆ. ಅವ್ರೇನು ಏನೇ ಅಂದ್ರು ಅಷ್ಟೊಂದು ಸಡನ್ ಕೋಪ ಮಕ್ಕ ಎಲ್ಲ ನ್ಯೂಟ್ರಲಾಗಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ನಮಗೆ ನೋಡ್ದಂಗೆ ಬೇಕ್ತಾರೆ ಅಂದರೆ ಅಶ್ವಿನಿ ಗೌಡ ಅವರೇ. ಯಾಕೆಂದರೆ ಇವು ನಿನ್ನೆ ಇದು ನೋಡಿದ್ರು ಅವರು ಯಾರಿಗೋರು ಏನೂ ಮಾತಾಡಿಲ್ಲ. ಅಶ್ವಿನಿ ಗೌಡ ಅವರೇ ಅಂದ್ರೂ ಅದನ್ನು ಸಿಂಗಲ್ ಅನ್ಕೊಂಡು ವಾದ ಮಾಡ್ಕೊಂಡು ಸುಮ್ಮನೆ ಅನ್ನೆಸೆಸರಿ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಜಾನ್ವಿನೂ ಅದಕ್ಕೆ ಸಪೋರ್ಟ್ ಮಾಡ್ಕೊಂಡಿದ್ದಾರೆ. ಅವರಿಬ್ಬರು ಒಂದೇ ಆಗಿದ್ದಾರೆ. ಹಂಗಾಗಿ ಸ್ವಲ್ಪ ಅದು ಒಂಥರ ಓವರ್ ಅನಿಸಿದೆ ಬೇಕ್ತಾರೆ. ಇನ್ನು ಮುಂದಕ್ಕೆ ಏನು ಮಾಡ್ತಾರೆ ಅದ್ರ ಬಗ್ಗೆ ಬಿಗ್ ಬಾಸ್ ಸ್ಯಾಟರ್ಡೆ ಏನು ಅವ್ರ ಮೇಲೆ ಏನು ಮಾತಾಡ್ತಾರೆ ಅದ್ರ ಮೇಲೆ ನೋಡೋಕೆ ಮುಂದಕ್ಕೆ ಹೆಂಗೆ ನಡ್ಕೊಂಡು ಹೋಗ್ತಿತ್ತು ಅದ್ರ ಮೇಲೆ ಇದಾಗುತ್ತೆ. ಬಿಗ್ ಬಾಸ್ ಮನೇಲಿ ಬಕೆಟ್ ಹಿಡಿಯೋರು ಯಾರು ಅಂತ ಜಾನ್ವಿನೇ ಅಶ್ವಿನಿ ಗೌಡಂಗೆ ಹಿಡಿತಾರೆ ಅಷ್ಟೇ. ಅವರೇ ಹಿಡ್ಕೊಂಡಿದ್ದಾರೆ. ಗಿಲ್ಲಿದು ಸ್ವಲ್ಪ ಓವರ್ ಅನಿಸೈತೆ ಎಲ್ಲದಕ್ಕೂ. ಮುಂಚೆ ಚೆನ್ನಾಗಿ ಬರ್ತಾಯಿತ್ತು ಅವ್ರದ್ದು, ಈಗ ಎಲ್ಲದಕ್ಕೂ ಒಂಥರ ಅವರೇ ನಾನೇ ಹೈಲೈಟ್ ಆಗ್ಬೇಕನ್ನೋ ಥರದಲ್ಲಿ ಒಂಚೂರು ಏನೋ ಡ್ರಾಮಾ ಆಡ್ತಾ ಇದ್ದಾರೆ. ನೋಡೋಕೆ ವಿಶೇಷ ಚೆನ್ನಾಯ್ತು. ಅವರೇ ಗಿಲ್ಲಿ ಅವರೇ ಗೆಲ್ಲಬೇಕು ಅನಿಸ್ತಾಯಿತ್ತು. ಈಗ ಸ್ವಲ್ಪ ಅವ್ರು ಅತಿ ಓವರ್ ಆಗ್ತಾರೆ ಪ್ರತಿಯೊಂದಕ್ಕೂ. ಟಾಪ್ 5 ಯಾರ್ಯಾರು ಬರಬೇಕು? ರಘುನೂ ಬರ್ಬೋದು, ಕಾವ್ಯ ಬರ್ಬೋದು, ಗಿಲ್ಲಿ ಬರ್ಬೋದು, ಅದೇ ಮಾಳುನೂ ಬರ್ಬೋದು. ಯಾರು ಗೆದ್ರೆ ಇಷ್ಟ ಆಗುತ್ತೆ ನಿಮಗೆ? ನಮಗೆ ರಘು ಗೆದ್ರು ಇಷ್ಟ ಆಗ್ಬೋದು. ಗಿಲ್ಲಿ ಆಗ್ಬೋದು. ಯಾಕೆಂದ್ರೆ ಇದ್ರಿಗೆ ಇನ್ನು ತಿದ್ಕೊಂಡು ಮುಂದಕ್ಕೆ ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ಅವರು ಗೆಲ್ಬೋದು. ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ. ಯಾರು ನಿಮ್ಮ ಫೇವರೇಟ್? ಗಿಲ್ಲಿ ನಟ. ಏಕೆ? ಅವ್ರು ಕಾಮಿಡಿ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಮಾಡ್ತಾರೆ ಅಲ್ಲ, ಆದ್ರಿಂದ. ಅವ್ರು ಬಿಟ್ಟು ಬೇರೆ ಒಬ್ರು ಇಷ್ಟ ಅಂದ್ರೆ ಯಾರು? ಅವ್ರನ್ನ ಬಿಟ್ಟು ಕಾವ್ಯ. ಯಾಕೆ? ಇಬ್ರು ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಮಾಡ್ತಾರಲ್ಲ, ಆದ್ರಿಂದ. ಅಶ್ವಿನಿ ಗೌಡ ಅವ್ರನ್ನ ನೋಡಿದ್ರೆ ಏನು ಅನ್ಸುತ್ತೆ ನಿಮಗೆ? ಅಶ್ವಿನಿ ಗೌಡ ಅವರು ಸ್ವಲ್ಪ ಮಾತು ಜಾಸ್ತಿ, ಮತ್ತೆ ಸಿಡ್ಲಿ ಎಲ್ಲ ಮಾತಾಡೋದು, ಮತ್ತೆ ಜಗಳ ಮಾಡೋದು, ಈ ಥರ ಎಲ್ಲ ಅನಿಸುತ್ತೆ. ಬಟ್ ಅವರು ಇರೋದ್ರಿಂದ ಕಾಂಪಿಟೇಷನ್ ಚೆನ್ನಾಗಿದೆ. ಹೌದು. ಇವಾಗ ಗಿಲ್ಲಿ ಅವ್ರಿಗೆ ಬಕೆಟ್ ಹಂಗೆ ಹಿಂಗೆ ಅಂತ ಫುಲ್ಲು ಜೋರು ಮಾಡ್ತಾರೆ ಅವ್ರ ಮೇಲೆ, ಅದ್ರ ಬಗ್ಗೆ ಏನು ಹೇಳ್ತಾರೆ? ಅದು ಅವ್ರವ್ರ ಪರ್ಪಸಲ್ಲಿ ಒಳಗಡೆ ನಾವು 1 hour ನೋಡ್ತೀವಿ, ಅವ್ರು ತುಂಬ ಟೈಮು ನೋಡಿರ್ತಾರೆ. ಸ್ವಲ್ಪ ಹೆಚ್ಚು ಕಾಮಿಡಿ ಮಾಡೋದು ಅಷ್ಟು ಇಷ್ಟ ಆಗಲ್ಲ, ಅದರಿಂದ ಒಳಗಡೆ ಹಂಗೆ ಆಗ್ತಿರ್ಬೋದು. ಬಿಗ್ ಬಾಸ್ ಮನೆಯಲ್ಲಿ ಅನ್ಫಿಟ್ ಅಂದರೆ ಯಾರು? ಅನ್ಫಿಟ್ ಅಂತ ಅಂದರೆ ಮಾಡು. ಯಾಕೆ? ಅವರು ಮಾತಾಡಲ್ಲ, ಏನು ಆಟ ಆಡಲ್ಲ, ಗೇಮಲ್ಲೂ ಯಾವುದ್ರಲ್ಲೂ ಇಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಮಾಡೋರು. ಇವಾಗ ಬಿಗ್ ಬಾಸ್ ಮನೆಯಿಂದ ಹೋದ ಎಪಿಸೋಡಲ್ಲಿ ಇವರು ಕಾಕ್ರೋಚ್ ಮನೆಯಿಂದ ಆಚೆ ಹೋದ್ರು, ಇದಕ್ಕೆ ಏನು ಹೇಳ್ತೀರಾ? ಅವರು ತುಂಬ ಅವರೇ ಸ್ವಲ್ಪ ಹಾಳು ಮಾಡ್ಕೊಂಡಿದ್ದು ಅಂತ ಹೇಳ್ಬೋದು.
ಅವರು ಇಷ್ಟ ಇರಲಿಲ್ಲ, ಅಂದರೆ ಯಾವುದೇ ರೀತಿ ಪಾರ್ಟಿಸಿಪೇಟ್ ಮಾಡ್ತಿರ್ಲಿಲ್ಲ, ಮತ್ತು ಎಲ್ಲರಲ್ಲಿ ಎಸ್ಕೇಪ್ ಆಗ್ತಿದ್ರು ಎಲ್ಲದರಿಂದ ಅಂತ ಹೇಳ್ಬೋದು. ಯಾರು ವಿನ್ ಆಗಬೇಕು? ಗಿಲ್ಲಿ ನಟ ಯಾಕೆ? ಅವರು ಸ್ವಲ್ಪ ಹಿಂಗೆ ತುಂಬ ಕಾಮಿಡಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಮತ್ತು ಬೆಳೀಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಟಾಪ್ ಯು. 5 ಅಲ್ಲಿ ಯಾರು ಬರ್ತಾರೆ? ಟಾಪ್ 5ಅಲ್ಲಿ ಸ್ಪಂದನ ಬರ್ಬೋದು, 5 ಜನ, ಇನ್ನೂ 4 ಜನ. ಸ್ಪಂದನ, ಧ್ರುವಂತ್ ಬರ್ಬೋದು, ಮತ್ತು ಧನುಷ್ ಬರ್ಬೋದು, ಮತ್ತು ಅಶ್ವಿನಿ ಅವರು, ಆಮೇಲೆ ಗಿಲ್ಲಿ. ನಮ್ಮ ಬಿಗ್ ಬಾಸ್ ನೋಡೋದು ಅಭಿಪ್ರಾಯ ಏನು ಅಂದರೆ, ಅಲ್ಲಿ ಎಂಟರ್ಟೈನ್ಮೆಂಟ್ಗೆ ಅಂತ ಬರ್ತಾ ಇಲ್ಲ, ಸ್ವಲ್ಪ ಗಲಾಟೆಗಳು ಮಾಡ್ಕೊತಾ ಇದ್ದಾರೆ. ಅಲ್ಲಿ ಒಳ್ಳೆ ಮಾತು, ಒಳ್ಳೆ ಮೆಸೇಜ್ ಸಿಗ್ತಾ ಇಲ್ಲ ಸಮಾಜಕ್ಕೆ. ಸುಮ್ಮನೆ ನನ್ನ ದೃಷ್ಟಿನಲ್ಲಿ ರಘು ಅವರು ಒಂದು ಒಳ್ಳೆ ಅಭಿಪ್ರಾಯ ಇದೆ. ಅವರು ಒಳಗೆ ಎಂಟ್ರಿ ಆಗುವಾಗ ಹೆಂಗಿದ್ರು ಈಗ ತುಂಬ ಚೆನ್ನಾಗಿ ಆಡ್ತಾ ಅವರೇ, ಮತ್ತು ಒಳ್ಳೆ ಸೋಷಿಯಲ್ ಮೈಂಡಲ್ಲಿ ಇದೆ ಅವ್ರದ್ದು. ತುಂಬ ಸಾಫ್ಟಾಗೇ ಕೆಲಸ ಆಟ ಆಡ್ತಾ ಇದ್ದಾರೆ. ಕೊನೆ ಗಂಟೆ ಅವರೇ ಬರೋದು ಒಳ್ಳೆಯದು. ಅದು ಬಿಟ್ಟರೆ ಗಿಲ್ಲಿ ಒಂದು ಗ್ರಾಮೀಣ ಇದರಿಂದ ಬಂದಿರೋರು. ಆ್ಯಕ್ಟಿವಿಟೀಸ್ ಎಲ್ಲ ಚೆನ್ನಾಗಿದೆ, ಎಲ್ಲರನ್ನ ನಗಿಸ್ತಾನೆ. ಸ್ವಲ್ಪ ಕಷ್ಟ ಬಿದ್ದಿದ್ದಾನೆ ಈ ಜೀವನದಲ್ಲಿ. ಅವನು ಬಾಳು ಅವರು ಅಷ್ಟೇ, ಉತ್ತರ ಕರ್ನಾಟಕದಲ್ಲಿ ಅವರು ಸುಮಾರು ಹಾಡುಗಳನ್ನ ಆಡಿ ಮನೋರಂಜನೆ ಮಾಡಿದ್ದಾರೆ. ಹಾಗಾಗಿ ಅವ್ರ ಮೇಲೂ ನಮಗೆ ಅಭಿಪ್ರಾಯ ಇದೆ ಅಷ್ಟೇ, ನನಗೆ ತಿಳಿದ ಮಟ್ಟಿಗೆ ಅಷ್ಟೇ ಸರ್. ಅದು ಬಿಗ್ ಬಾಸ್ ಮನೆಗೆ ಅನ್ಫಿಟ್ ಅಂದರೆ ಯಾರು? ಧ್ರುವಂತ್. ಯಾಕೆ? ಧ್ರುವಂತ್ ಏನಿಲ್ಲ, ಸುಮ್ಮನೆ ಶೋ ಮಾಡ್ತಾವನಷ್ಟೇ. ಎಲ್ಲರಿಗೂ ಏನೇನು ಯಾರ್ಯಾರು ತಂದು ಹಾಕ್ಬೇಕೋ ತಂದು ಹಾಕ್ಬಿಟ್ಟು ಅವನು ಮೆಚ್ಕೊಳ್ಳೋಕ್ಕೆ ಆ್ಯಕ್ಟಿಂಗ್ ಮಾಡ್ತಾವನೆ. ಅದು ನಮಗೆ ಅದನ್ನು ಖಂಡಿಸ್ತೀನಿ, ನಮಗೆ ಇಷ್ಟ ಇಲ್ಲ. ಅದು ಬಿಟ್ಟರೆ ಇನ್ನು ನಮ್ಮ ಇಬ್ಬರು ಹೆಣ್ಮಕ್ಳಿದ್ದಾರೆ, ಅವ್ರ ಮೇಲೆ ನಾವೇನು ಹೇಳೋಕ್ಕೆ ಇಷ್ಟ ಆಗಲ್ಲ, ಅವರು ಇಷ್ಟ ಇಲ್ಲ, ಅದು ಹೇಳೋಕ್ಕಾಗಲ್ಲ. ಕಾವ್ಯ ಪರವಾಗಿಲ್ಲ, ಈಸ್ ನ್ಯಾಚುರಲಾಗಿ ಹೋಗ್ತಾ ಇದ್ದಾಳೆ, ನಮ್ಗೆ ಇಷ್ಟ ಆಯಿತು. ಆಮೇಲೆ ರಕ್ಷಿತನೂ ನನಗೆ ಇಷ್ಟ ಆಗಿದೆ. ಅವಳು ಒಂದು ಮಂಗಳೂರು ಕಡೆಯಿಂದ ಬಂದಿರೋದ್ರಿಂದ ಅವಳು ಆ್ಯಕ್ಟಿಂಗು ಮತ್ತು ವಾಕ್ಚಾತುರ್ಯ ಎಲ್ಲ ಚೆನ್ನಾಗಿದೆ ಅವಳು. ಮನೇಲೆಲ್ಲ ಏನು ಅನ್ಕೊಂಡಿದ್ದಾರೆ ಅಂದರೆ ಅವ್ರು ಕನ್ನಡ ಬಂದರೂ ಅವ್ರು ಕನ್ನಡ ಮಾತಾಡಲ್ಲ. ಅವಳು ಬುದ್ಧಿವಂತ ಇದ್ದಾಳೆ, ಕನ್ನಡನ ಅರ್ಥ ಮಾಡ್ಕೊಂಡಿದ್ದಾಳೆ. ಬಟ್ ಅವಳು ಮಾತಾಡಲಿಕ್ಕೆ ಸ್ವಲ್ಪ ತೊದತ್ಲ ಇದ್ದಾಳೆ ಅಷ್ಟೇ. ಅದು ಬಿಟ್ಟು ಅವಳದೇನು ತಪ್ಪೇನಿಲ್ಲ. ವಿಷಯ ತಿಳಿದಿದ್ದಾಳೆ, ಕನ್ನಡದ ಪರವಾಗಿ ವಿಷಯ ತಿಳ್ಕೊಂಡಿದ್ದಾಳೆ. ಅವರು ಬೇರೆ ಕಡೆ ಓದಿ ಇಲ್ಲಿ ಬಂದು ಮಂಗಳೂರಲ್ಲಿ ಮಾಡಿರೋದ್ರಿಂದ ಪರವಾಗಿಲ್ಲ, ಅವಳು ಒಳ್ಳೆ ಅಭಿಪ್ರಾಯ ಇದೆ ನನಗೆ. ಅಶ್ವಿನಿ ಮೇಡಮ್ನವರು ಹೋರಾಟ ಮಾಡಿದ್ದಾರೆ ಕನ್ನಡಕ್ಕೋಸ್ಕರ, ನಿಜನೇ. ಬಟ್ ಇಲ್ಲಿ ಆಟ ಯಾಕೋ ನಮಗೆ ಸರಿ ಕಾಣ್ತಾ ಇಲ್ಲ. ಅಂದರೆ ಅವರು ಬೇಕು ಅಂತಲೇ ಬೇರೆಯವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಮಾತಾಡೋದು ಅಂತ. ಅದು ಕರೆಕ್ಟೇ. ನೀವು ಹೇಳೋ ದೃಷ್ಟಿನಲ್ಲಿ ಅದು ಇಟ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ ಈ ಪಾತ್ರ. ಅದು ಸರಿ ಕಾಣ್ತಾ ಇಲ್ಲ. ಅವರು ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಮುಂದೆ ಒಳ್ಳೆ ಚೇಂಜ್ ಆಗಿ ಅವರು ಸಭ್ಯತೆಯಿಂದ ನಡ್ಕೊಂಡಾಗ ಮುಂದೆ ಅವರು ಬರೋವಂಥ ಒಂದು ಇದೆ ಅವಕಾಶ ಇದೆ. ಫೈನಲಿ ಬರ್ಬೋದು ಅವರು. ಮೇಲೆ ಹೋರಾಟ ಮಾಡಿದ್ದಾರೆ, ಕನ್ನಡ ಪರವಾಗಿ ಹೋರಾಟ ಮಾಡಿದ್ದಾಳೆ. ಅದೊಂದಕ್ಕಾಗಿ ಅವ್ರನ್ನ ನಾವು ಇಷ್ಟಪಡ್ತೀವಿ. ಫೈನಲ್ವರೆಗೂ ಯಾರು ಹೋಗ್ಬೋದು ಮೇಡಮ್? ರಘು, ರಕ್ಷಿತಾ, ಮತ್ತು ಗಿಲ್ಲಿ, ಅಶ್ವಿನಿ ಮೇಡಮ್. ಇವಾಗ ಸಂಡೇ ಎಪಿಸೋಡ್ ಆಲ್ರೆಡಿ ಏನು ಬಂತು ವೀಕೆಂಡು, ಯಾರು ಹೋಗ್ಬೇಕು ನಿಮ್ಮ ಪ್ರಕಾರ ಮನೆಗೆ? ಈಗ ಅವನು ಧ್ರುವಂತ ಲಾಸ್ಟೇ ಹೋಗ್ಬೇಕಾಯ್ತು, ಈಗ ಹೋಗ್ಬೇಕಾದ್ರೆ ಬೆಸ್ಟ್ ಅದು.